ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಕ್ಕಳನ್ನು ಕಳೆದುಕೊಂಡ ಹೆತ್ತವರ ಶಾಪ ತಟ್ಟುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರು ಕಮಿಷನರ್ ಕಾರ್ಯಕ್ರಮ ಆಯೋಜಿಸಿದ್ದಾರೆ ನೋಡಿ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಸರ್ಕಾರ ರಾಜಕೀಯ ಲಾಭವನ್ನ ಪಡ್ಕೊಳ್ಬೇಕು ಸರ್ಕಾರದಿಂದ ಅಂತ ಹೇಳಿ ಅವರು ಮಾಡಿದ್ದಾರೆ. ಇದು ಬೆಂಗಳೂರು ಕಮಿಷನರ್ ಆಸೆಯಾಗಿತ್ತು ನೋಡಿ. ಸೆಲ್ಫಿ ತೆಗೆದುಕೊಳ್ಳಿ ಅಂತ ವ್ಯವಸ್ಥೆ ಮಾಡಿದ್ರು. ಮಂಗಳೂರಿನಲ್ಲಿ ಪರಿಷತ್ ಸದಸ್ಯ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ. ಇದು ಸಿಟಿ ರವಿ ಅವರ ವ್ಯಂಗ್ಯ. ಅವರಿಗೆ ಏನೋ ಒಂದು ಸ್ವಂತ ಹಿತಾಸಕ್ತಿ ಇತ್ತು ನೋಡಿ, ಹಾಗಾಗಿ ಈ ರೀತಿಯೆಲ್ಲ ಮಾಡಿರಬೇಕು ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಕಮಿಷನರ್ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಿರೋದಕ್ಕೆ ವಿರುದ್ಧವಾಗಿ ಈ ರೀತಿಯಾಗಿ ಮಾತನಾಡಿರೋದು ಅದು ಸರಿಯಲ್ಲ ಅನ್ನುವ ಉದ್ದೇಶದಿಂದ ಅದನ್ನ ಈ ರೀತಿಯಾಗಿ ವ್ಯಂಗ್ಯದ ದಾಟಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ರಾಜಕೀಯ ಲಾಭವನ್ನ ತೆಗೆದುಕೊಳ್ಬೇಕು ಸರ್ಕಾರದಿಂದ ಅನ್ನುವ ದೃಷ್ಟಿಯಿಂದ ಈ ರೀತಿ ಮಾಡಿದ್ದಾರೆ. ಇದು ಬೆಂಗಳೂರು ಕಮಿಷನರ್ ಅವರ ಆಸೆಯಾಗಿತ್ತು, ಹಾಗಾಗಿ ಹೀಗೆಲ್ಲ ಮಾಡಿರಬೇಕು ನೋಡಿ ಅಂತ ಸಿಟಿ ರವಿ ಅವರು ವ್ಯಂಗ್ಯವಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಹಾಗಾದ್ರೆ? ಸೆಲ್ಫಿ ತೆಗೆದುಕೊಳ್ಳಿ ಅಂತ ವ್ಯವಸ್ಥೆ ಮಾಡಿದ್ರು. ರಾಜಕೀಯ ಹಿತಾಸಕ್ತಿಯನ್ನ ಇಟ್ಕೊಂಡು ರಾಜಕೀಯ ಲಾಭವನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಕಮಿಷನರ್ ಅವರು ಈ ರೀತಿ ವ್ಯವಸ್ಥೆ ಮಾಡಿದ್ರು ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ, ಹಾಗಾಗಿ ಇಷ್ಟೆಲ್ಲ ಪ್ರಕರಣಗಳಾಯ್ತು ಅಂತ ಹೇಳಿ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದಿನನಿತ್ಯ ಹಗರಣವನ್ನ ಮಾಡ್ತಾ ಇದೆ ಅಂತ ಹೇಳಿ ಸಿಟಿ ರವಿ ಜೊತೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವ್ಯಂಗ್ಯದ ಜೊತೆಯಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದು ಹಗರಣ ಅದು ಬಗೆಹರಿಯೋ ಹೊತ್ತಿಗೆ ಇನ್ನೊಂದು ಹಗರಣ, ಈ ರೀತಿಯಾಗಿ ಹಗರಣದ ಮೇಲೆ ಹಗರಣವನ್ನ ಮಾಡ್ತಾ ಇದ್ದಾರೆ. ಸಂವೇದನೆ ನೈತಿಕತೆ ಹೊತ್ಕೊಳ್ಬೇಕಾದವರು ಹೊತ್ಕೊಳ್ತಾ ಇಲ್ಲ, ಸಂವೇದನಾಹೀನವಾಗಿ ವರ್ತಿಸ್ತಾ ಇದ್ದಾರೆ, ಸಂವೇದನಾ ರಹಿತರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಹಗರಣವನ್ನ ಜೀರ್ಣಿಸುವಷ್ಟು ಶಕ್ತಿ ಕಾಂಗ್ರೆಸ್ಗೆ ಇದೆ ಅಂತ ಕೂಡ ಹೇಳಿದ್ದಾರೆ. ಹೊರಗಡೆ ಗಾಯಾಳುಗಳನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ರು. ಅಂದಿನ ದಿನ 4ನೇ ತಾರೀಕು ಏನ್ ಇನ್ಸಿಡೆಂಟ್ ನಡೀತಲ್ಲ ಘಟನೆ, ಅಂದು ಒಳಗಡೆ ಉಪಮುಖ್ಯಮಂತ್ರಿ ಟ್ರೋಫಿ ಎತ್ಕೊಂಡು ಮುತ್ತು ಕೊಡ್ತಾ ಇದ್ರು ಅಂತ ಹೇಳಿದ್ದಾರೆ. ಹೊರಗಡೆ ಗಾಯಾಳುಗಳನ್ನ ಎತ್ಕೊಂಡು ಹೋಗ್ತಾ ಇದ್ರು, ಆದ್ರೆ ಒಳಗಡೆ ಮುತ್ತು ಕೊಡ್ತಾ ಇದ್ರು ಟ್ರೋಫಿಗೆ ನಾಯಕರು. ಇದಕ್ಕೆಲ್ಲ ಹೊಣೆ ಯಾರು ಅಂತ ಕೇಳಿದ್ದಾರೆ. ಹಾಗಾದ್ರೆ ಸಿಟಿ ರವಿ ಏನ್ ಮಾತಾಡಿದ್ದಾರೆ ಒಮ್ಮೆ ನೋಡ್ಕೊಂಡ್ ಬರೋಣ ಬನ್ನಿ. ದ್ವೇಷವನ್ನು ಬಿತ್ತೋದಾದ್ರೆ ಸಂಘರ್ಷ ಇರುತ್ತೆ. ಆ ದ್ವೇಷ ತೆಗೆದಾಕ್ಬೇಕು, ಆ ದ್ವೇಷ ತಪ್ಪು ಅಂತ ಹೇಳೋರನ್ನ ತೆಗೆದಾಕ್ಬೇಕು. ಶಾಂತಿ ನೆಲೆಸಲಿಕ್ಕೆ ಬೇಕಾದಂಥ ನಾನು ಕೆಲವು ಸಕಾರಾತ್ಮಕವಾಗಿರುವಂಥ ಸಲಹೆಯನ್ನು ಕೊಟ್ಟಿದ್ದೀನಿ. ಶಾಂತಿ ನೆಲೆಸಲಿಕ್ಕೆ ಬೇಕಾದ ರೀತಿಯಲ್ಲಿ ಸಕಾರಾತ್ಮಕ ಸಲಹೆಯನ್ನು ಕೊಟ್ಟಿದ್ದೀನಿ. ವಿಮರ್ಶೆ ನಡೀಲಿ, ಚರ್ಚೆ ನಡೀಲಿ. ಈಗ ನಿಮಗೆ ಡ್ರಗ್ಸು ದಂಧೆ ಇಲಾಖೆ ಮನಸ್ಸು ಮಾಡಿದ್ರೆ ನಿಯಂತ್ರಿಸೋದು ಕಷ್ಟನಾ? ನಿಯಂತ್ರಿಸಲಿ. ಮರಳು ದಂಧೆ ನಿಯಂತ್ರಿಸೋದು ಕಷ್ಟನಾ? ಇವೆಲ್ಲ ಸಪೋರ್ಟಿಂಗ್ ಸಿಸ್ಟಮ್ ಅಂತ. ಅಲ್ಲ, ಇಲ್ಲಿ 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 ಇಲ್ಲೇ ಅವರ ಸಮರ್ಥನೆಗೆ ಬಂದವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಕೇಸ್ ದಾಖಲಾಗಿದೆ. ವಿಧಾನಸೌಧದ ಒಳಗೆ, ಆಡಳಿತದ ಶಕ್ತಿ ಕೇಂದ್ರದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಅವ್ರು ಯಾರು ಅಂದರೆ ನಾಸಿರ್ ಹುಸೇನ್ ಸಮರ್ಥಕರು. ನೀವು ಇವತ್ತಿನವರೆಗೂ CID ಮುಂದೆ ಎನ್ಕ್ವೈರಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡಲಿಲ್ಲ. ನೀವು ತಮ್ಮ ಬೆಂಬಲಿಗರ ಕೃತ್ಯವನ್ನು ಖಂಡಿಸಲಿಲ್ಲ. ನಿಮ್ಮ ದೇಶಭಕ್ತಿಯ ಪ್ರಕಟೀಕರಣ ಮಾಡಲೇ ಇಲ್ಲ. ನೀವು ಆ ಬೆಂಬಲಿಗರ ಕೃತ್ಯವನ್ನು ಖಂಡಿಸಿ ಮಾಡಬೇಕಾಗಿತ್ತು. ನೀವು ಇಲ್ಲಿಗೆ ಬಂದಿದ್ದೀರಿ. ನೀವು ಕೊಡೋ ರಿಪೋರ್ಟು ಎಷ್ಟು ಪ್ರಾಮಾಣಿಕವಾದ ರಿಪೋರ್ಟ್ ಇರುತ್ತೆ ಅನ್ನೋದು ಕೂಡ ಒಂದು ಸಂಶಯಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಇವ್ರನ್ನೇ ಕಳಿಸ್ಬಿಟ್ಟಿದೆ ಇಲ್ಲಿಗೆ, ಅದು ಒಂದು ಸಂಶಯಕ್ಕೆ ಕಾರಣ ಆಗಿದೆ. ಅವರ ಸಮರ್ಥನೆಗೆ ಬಂದವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಕೇಸ್ ದಾಖಲಾಗಿದೆ. ದ್ವೇಷವನ್ನು ಬಿತ್ತೋದಾದ್ರೆ ಸಂಘರ್ಷ ಇರುತ್ತೆ. ಆ ದ್ವೇಷ ತೆಗೆದಾಕ್ಬೇಕು, ಆ ದ್ವೇಷ ತಪ್ಪು ಅಂತ ಹೇಳೋರನ್ನ ತೆಗೆದಾಕ್ಬೇಕು. ಶಾಂತಿ ನೆಲೆಸಲಿಕ್ಕೆ ಬೇಕಾದಂಥ ನಾನು ಕೆಲವು ಸಕಾರಾತ್ಮಕವಾಗಿರುವಂಥ ಸಲಹೆಯನ್ನು ಕೊಟ್ಟಿದ್ದೀನಿ.
ಶಾಂತಿ ನೆಲೆಸ್ಲಿಕ್ಕೆ ಬೇಕಾದ ರೀತಿಯಲ್ಲಿ ಸಕಾರಾತ್ಮಕ ಸಲಹೆಯನ್ನು ಕೊಟ್ಟಿದ್ದೀನಿ. ವಿಮರ್ಶೆ ನಡೀಲಿ, ಚರ್ಚೆ ನಡೀಲಿ. ಈಗ ನಿಮಗೆ ಸಿಟಿ ರವಿ ಅವರು ಮಂಗಳೂರಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವರು ಒಂದು ರೀತಿಯಲ್ಲಿ ನಿದ್ದೆ ಹೋಗ್ಬಿಟ್ಟಿದ್ರ ಅನ್ನೋ ಹಾಗೂ ಕೂಡ ಅನಿಸ್ತಾ ಇದೆ. ಯಾಕೆಂದ್ರೆ ಇವಾಗ ಅವರಿಗೆ ಎಚ್ಚರ ಆಗ್ತಾ ಇದೆಯಾ? ಘಟನೆ ನಡೆದು 3-4 ದಿನಗಳಾಯ್ತು. ಈಗ ಅವರಿಗೆ 4ನೇ ತಾರೀಕು ನಡೆದಿದ್ದಂತಹ ಘಟನೆ ಈಗ ಅವರಿಗೆ ಎಚ್ಚರ ಆಗ್ತಾ ಇದೆಯಾ ಅಂತ ಹೇಳಿ ಎಲ್ರಿಗೂ ಕೂಡ ಒಬ್ಬೊಬ್ಬರಾಗಿ ಹೊರಗಡೆ ಬಂದು ಏನೇನೋ ಹೇಳ್ತಾ ಇದ್ದಾರೆ. ಬೆಂಗಳೂರು ಕಮಿಷನರ್ ಅವರನ್ನ ಅಮಾನತು ಮಾಡಿದರ ಬಗ್ಗೆ ಈಗ ಮಾತನಾಡ್ತಾ ಇದ್ದಾರೆ. ಜೊತೆಯಲ್ಲಿ ಮುಖ್ಯಮಂತ್ರಿ ಅವರು ಮತ್ತು ಸರ್ಕಾರ ಸಂವೇದನೆಯನ್ನ ಹೊಂದಿರಬೇಕಾಗಿತ್ತು, ಹೊಣೆಯನ್ನ ಹೊರಬೇಕಾಗಿತ್ತು, ಹೊಣೆಯನ್ನ ಹೊತ್ತಿಲ್ಲ ಅನ್ನುವ ಮಾತನ್ನ ಅವರು ಆಡ್ತಾ ಇದ್ದಾರೆ. ಸಿಟಿ ರವಿ ಅವರು, MLC ಸಿಟಿ ರವಿ ಅವರು.